Hello students. So in today's class, let us discuss about ಡೆಸಿಮಲ್ಸ್ ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಈ ಡೆಸಿಮಲ್ಸ್ ಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನಾನು ತಂದಿದ್ದೀನಿ. ಇದರಲ್ಲಿ ಏನಂತ ಹೇಳಿದ್ರೆ ಇದು ನವೋದಯ ಎಕ್ಸಾಮ್ಸ್ ಗಳಲ್ಲಿ ಪ್ರೀವಿಯಸ್ ಇಯರ್ ಕೇಳಿರುವಂತ ಕ್ವಶನ್ಸ್ ಗಳು. ಅಂದ್ರೆ 93 ಕ್ವಶನ್ ಪೇಪರ್ಸ್, 95 ಕ್ವಶನ್ ಪೇಪರ್ಸ್ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳಿರುವಂತ ಕೆಲವು ಕ್ವಶನ್ಸ್ ಗಳನ್ನೆಲ್ಲ ಏನ್ ಮಾಡೋಣ ಅಂದ್ರೆ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಅದರಲ್ಲಿ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್ ನವೋದಯ ಎಕ್ಸಾಮ್ 1993 ಅಲ್ಲಿ ಕೇಳಿದ್ದಾರೆ ಡೆಸಿಮಲ್ಸ್ಗಳಿಂದ. ಇದರಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಅಡಿಷನ್ ಮಾಡೋದಿದೆ. ಈ ಅಡಿಷನ್ ಯಾವ ತರ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟಿಗೆ 1.11 ಅಂತ ಬರ್ಕೊಬೇಕು. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ 11.11 ಅಂತ 1.11. ನೆಕ್ಸ್ಟ್ 11 ಪಾಯಿಂಟ್, ಓಕೆ 11.11 ಅಂತ ಬರ್ಕೊಂತೀರಾ. ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ 111.111 ಅಂತ ಬರ್ಕೊಂತೀರಿ. ಇಲ್ಲೆಲ್ಲ ಪಾಯಿಂಟ್ ಇದೆ. ಇಲ್ಲೇನಾಗುತ್ತೆ, ಸೊ ಇವಾಗ ಇದನ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಆ್ಯಡ್ ಮಾಡ್ಬೇಕಾದ್ರೆ ಇಲ್ಲಿ ಖಾಲಿ ಜಾಗದಲ್ಲಿ 0 ಹಾಕೊಳ್ಳಿ, ಇಲ್ಲೊಂದು 0 ಹಾಕೊಳ್ಳಿ, ಮತ್ತೆ ಇಲ್ಲೊಂದು 0 ಹಾಕೊಳ್ಳಿ, ಇಲ್ಲೊಂದು 0 ಹಾಕೊಳ್ಳಿ, ಇಲ್ಲೊಂದು 0 ಹಾಕೊಂಡಿರಿ. ಓಕೆ, ಸೊ ಇಲ್ಲಿ ನೀವು ಮಾಡ್ಬೇಕಾದ್ರೆ ಇಲ್ಲಿ 0 ಹಾಕೊಂಡಿದ್ರ, ಇದು 0, ಇಲ್ಲಿ 0, ಮತ್ತೆ ಇಲ್ಲೂ ಕೂಡ ಏನಾಗಿದೆ 0 ಆಗಿದೆ. ಇದನ್ನ ಆ್ಯಡ್ ಮಾಡ್ಬೇಕಾದ್ರೆ ಇಲ್ಲಿ 111.111 ಇದು ಇಲ್ಲೇನು ಬರುತ್ತೆ ಅಂದರೆ ಇದು 1 ಬರುತ್ತೆ, ಇಲ್ಲಿ ಎಷ್ಟು ಬರುತ್ತೆ 3 ಬರುತ್ತೆ, ಇಲ್ಲೂ 3 ಬರುತ್ತೆ, ಇಲ್ಲಿ ಪಾಯಿಂಟು, ಇಲ್ಲಿ 1 2 3 ಬರುತ್ತೆ, ಇಲ್ಲಿ 2 ಬರುತ್ತೆ, ಆ್ಯಂಡ್ ದೆನ್ ಇಯರು 1 ಬರುತ್ತೆ. ಅದರಿಂದ ಏನು ಆನ್ಸರ್ ಬರುತ್ತೆ ನಿಮಗೆ 123.331 ಅಂತ ಬಿಟ್ಟು ಆನ್ಸರ್ ಬರುತ್ತೆ. ಇಲ್ಲಿ 123.331 ಆನ್ಸರು ಯಾವ ಆಪ್ಷನಲ್ಲಿದೆ ಅಂತ ಚೆಕ್ ಮಾಡಿ. ಯಾವ ಆಪ್ಷನಲ್ಲಿ ಬರುತ್ತೆ, ಆಪ್ಷನ್ ನಂಬರ್ 1 ಆಗುತ್ತೆ. ಇದು ಅಡಿಷನ್ ಆಗಿರೋದ್ರಿಂದ ಅಡಿಷನ್ಗಳನ್ನು ಕರೆಕ್ಟಾಗಿ ನೋಡ್ಕೊಂಡು ನೀವು ಹಾಕೊಬೇಕು. ಹಾಕೊಂಡು ನೀವು ಮಾಡಿದ್ರೆ ಏನು ಸಿಗುತ್ತೆ, ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆ, ಇದು ಅಡಿಷನ್ನು ವೆರಿ ಈಸಿ ಇದೆ. ನೋಡ್ಕೊಂಡು ಕರೆಕ್ಟಾಗಿ ನಂಬರ್ಗಳನ್ನು ಬರ್ಕೊಬೇಕು. ಈ ಡೆಸಿಮಲ್ ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ಹಾಕೊಬೇಕು. ಇಲ್ಲಿರುವಂಥ ಡೆಸಿಮಲ್ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ನೀವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕಾಗುತ್ತೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಮು ನೋಡ್ಕೊಳ್ಳಿ. ಈ ನೆಕ್ಸ್ಟ್ ಪ್ರಾಬ್ಲಮ್ಮು ಏನಿದೆ ಅಂತ ಹೇಳಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಆರ್ ಅರೇಂಜ್ಡ್ ಇನ್ ಎನ್ ಅಸೆಂಡಿಂಗ್ ಆರ್ಡರ್ ಅಂತ ಬಿಟ್ಟಿದೆ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ನಾವೇನಂತ ಹೇಳ್ತೀವಿ ಅಂದ್ರೆ ಸ್ಮಾಲ್ ಇಂದ ಬಿಗ್ಗಿಗೆ ಹೋಗೋದಕ್ಕೆ ನಾವೇನಂತ ಹೇಳ್ತೀವಿ, ಅಸೆಂಡಿಂಗ್ ಆರ್ಡರ್ ಅಂತ ಬಿಟ್ಟು ಹೇಳ್ತೀವಿ. ಅದಕ್ಕೆ ಸೆಕೆಂಡ್ ಅಂತನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಇಲ್ಲಿ ಬರೀತೀನಿ, ಸೆಕೆಂಡ್ ಪ್ರಾಬ್ಲಮ್ಮು. ಸೊ ಇವಾಗ ಇಲ್ಲಿ ನೋಡಿ, ಇದು 1/3 ಇದೆ, 1/3, ಮತ್ತೆ ಇಲ್ಲಿ 1/2 ಇದೆ, ಮತ್ತೆ ಇಲ್ಲಿ 0.25 ಅಂತ ಬಿಟ್ಟಿದೆ. ಇದನ್ನ ಮಾಡ್ಬೇಕಾರೆ ಈಗ 3 ಇಂದ ಇದನ್ನ ಕನ್ವರ್ಟ್ ಮಾಡ್ಕೊಬೇಕು. ಏನಕ್ಕೆ ಕನ್ವರ್ಟ್ ಮಾಡ್ಕೊಬೇಕು, ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೊಬೇಕು. ಅದರಿಂದ ಇದು 3 ಇಂದ ಒಂದನ್ನ ಡಿವೈಡ್ ಮಾಡ್ಕೊಬೇಕಾಗುತ್ತೆ ನಿಮಗೆ. ಇಲ್ಲಿ 0 ಹಾಕೊಂತೀರಾ, ಇಲ್ಲೂ ಕೂಡ 0 ಹಾಕೊಂತೀರಾ, ಇಲ್ಲಿ ಪಾಯಿಂಟ್ ಇಟ್ಕೊಂತೀರಾ. ಓಕೆ, ಇದನ್ನ ಮಾಡಿದಾಗ 3 3 ಏನಾಗುತ್ತೆ 9 ಬರುತ್ತೆ. ಇಲ್ಲಿ ಎಷ್ಟು ರಿಮೈಂಡರ್ ಉಳಿಯುತ್ತೆ, 1 ರಿಮೈಂಡರ್ ಉಳಿಯುತ್ತೆ. ಮತ್ತೆ ಇಲ್ಲಿ 0 ಹಾಕೊಂತೀರಾ, ಇದು 3 3 ಏನಾಗುತ್ತೆ 9 ಆಗುತ್ತೆ. ಈ ಥರನೇ ಇದೇನಾಗುತ್ತೆ ಡಿವೈಡ್ ಆಗ್ತಾ ಹೋಗುತ್ತೆ, ಇದು ರೆಕರಿಂಗ್ ಆಗ್ತಾ ಹೋಗುತ್ತೆ. 0.33 1/3 ಅಂದರೆ ನಿಮಗೆ ಗೊತ್ತಾಯಿತು. 1/3 ಇಸ್ ನಥಿಂಗ್ ಬಟ್ ವಾಟ್ 0.33 ಅಂತ ನಿಮಗೆ ಸಿಕ್ಕಿದೆ. 1/3 ಅಂದರೆ 0.33 ಅಂತ ಹೇಳ್ಬಿಟ್ಟು ಅರ್ಥ. ಈಗ ನೆಕ್ಸ್ಟ್ 1/2 ಮಾಡ್ಕೊಳ್ಳಿ. 1/2 ಮಾಡ್ಬೇಕಾದ್ರೆ ಇಲ್ಲಿ ನೀವು 2 ಹಾಕ್ಕೊಳ್ಳಿ, ಇಲ್ಲೇನು ಬರ್ಕೊಳ್ಳಿ, ಇಲ್ಲಿ 1 ಬರ್ಕೊಳ್ಳಿ, ಇಲ್ಲಿ 0, ಮತ್ತು ಇಲ್ಲೂ ಕೂಡ 0, ಇಲ್ಲಿ ಪಾಯಿಂಟ್ ಇಟ್ಕೊಳ್ಳಿ. ಈಗ 2 ಎಷ್ಟಿಂದ ಹೋಗುತ್ತಿದ್ದು 2 5 10 ಆಗುತ್ತೆ. 2 5 10 ಆಗುತ್ತೆ. 2 5 10 ಆದರೆ ಇಲ್ಲಿ ಉಳಿಯುವಂಥದ್ದು ನಿಮಗೆ ಏನು ಉಳಿಯುತ್ತೆ, ಇಲ್ಲಿ 0 0 ಆಗಿಬಿಡುತ್ತೆ. ಇಲ್ಲಿ ಇವಾಗ 0 ಪಾಯಿಂಟ್ ಇದೆ, ಇಲ್ಲಿ 0.50 0.5 ಅಂತ ಬಿಟ್ಟಿದೆ. ಈ 0.5ನ ನೀವು 0.50 ಅಂತ ನೀವು ಬರೀಬೋದು. ಅದರಿಂದ ಇಲ್ಲಿ ಬರ್ಕೊಳ್ಳಿ, ಏನಂತ ಇದು 0.50 ಅಂತ ಬರ್ಕೊಳ್ಳಿ. ಇನ್ನೇನು ಇದು ಡೆಸಿಮಲ್ ಅಲ್ಲೇ ಇದೆ, 0.25 ಅಂತ ಬಿಟ್ಟಿದೆ. ಈಗ ನಿಮಗಿಲ್ಲಿ ಏನು ಕೇಳಿದ್ದಾರೆ ಕ್ವಶನ್ ಅಲ್ಲಿ, ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ. ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿರೋದ್ರಿಂದ ಸ್ಮಾಲ್ ಇಂದ ಬಿಗ್ಗಿಗೆ ಹೋಗ್ಬೇಕು. ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್, ಇದರ ಸ್ಮಾಲೆಸ್ಟ್ ಯಾವುದು 0.25 ಸ್ಮಾಲೆಸ್ಟ್, ಇಲ್ಲಿ ಬರ್ಕೊಳ್ಳಿ 0.25 ಇದೇನಾಗುತ್ತೆ ಸ್ಮಾಲೆಸ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಮಾಲೆಸ್ಟು ಯಾವುದಿದೆ ಇಲ್ಲಿ 0.33, 0.33 ಸ್ಮಾಲೆಸ್ಟ್ ಇದೆಯಲ್ಲ, ಅದಕ್ಕೆ ನೀವೇನಂತ ಬರ್ಕೊಳ್ಳಿ ಇಲ್ಲಿ
1/3. ಯಾಕಂದರೆ ಇಲ್ಲಿ 0.33 ಅಂದರೆ ಏನದು 1/3 ಅಂತೇಳ್ಬಿಟ್ಟು. ನೆಕ್ಸ್ಟ್ ಏನಿದೆ 1/2 1/2 ಅಂತೇಳ್ಬಿಟ್ಟಿದೆ 1/2. ನೋಡಿ ಇಲ್ಲಿ 0.25 1/3 1/2 ಯಾವ ಆಪ್ಷನಲ್ಲಿದೆ ಚೆಕ್ ಮಾಡಿ. ಆಪ್ಷನ್ ನಂಬರು ಸಿ ಎಲ್ಲಿ ಬರುತ್ತೆ. ಸೊ ದೇರ್ಫೋರ್ ಇದಕ್ಕೆ ಆಪ್ಷನ್ ನಂಬರ್ ಸಿ ಅಂತೇಳ್ಬಿಟ್ಟು ಹಿಂಗೆ ಬರೀಬೇಕಾಗುತ್ತೆ. ಇದು ಕ್ವಶನ್ ನಂಬರ್ ಸೆಕೆಂಡ್. ಓಕೆ, ಈಗ ಅದೇ ರೀತಿಯಾಗಿ ಕ್ವಶನ್ ನಂಬರ್ ಥರ್ಡಿಗೆ ಮೂವ್ ಆಗೋಣ. ನೋಡಿ ಇಲ್ಲಿ ಕ್ವಶನ್ ನಂಬರ್ ಥರ್ಡ್ ಇದೆ. ಈ ಕ್ವಶನ್ ನಂಬರ್ ಥರ್ಡಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕ್ವಶನ್ ನಂಬರ್ ಥರ್ಡು ದಟ್ ಈಸ್ ಏನು, ಇದು ನವೋದಯ ಎಕ್ಸಾಮಲ್ಲಿ ಕೇಳಿರೋದು. ಯಾವಾಗ ಕೇಳಿದ್ದಾರೆ ಅಂದರೆ 1993 ನವೋದಯ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇಲ್ಲೂ ಕೂಡ ಏನು ಮಾಡಬೇಕು ಅಂದರೆ ನೀವು ಮಲ್ಟಿಪ್ಲಿಕೇಶನ್ಸ್ಗಳನ್ನು ಮಾಡಬೇಕಾಗುತ್ತೆ. ಯಾವುದನ್ನ 20.2 ಇಂಟು 18.01ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ 1 2s 2 ಬರುತ್ತೆ. ನೆಕ್ಸ್ಟ್ 1 0s ಇನ್ನೇನು ಇಲ್ಲಿ 0 ಇರುತ್ತೆ. ನೆಕ್ಸ್ಟ್ 1 2s 2 1 2s 2 ಆಗುತ್ತೆ. ಇಲ್ಲಿಗೆ ಸ್ಟಾರ್ ಹಾಕೊಳ್ಳಿ. ಇಲ್ಲಿ 0 2s 0 0 0s 0 ನೆಕ್ಸ್ಟ್ 0 2s 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡಬಲ್ ಸ್ಟಾರ್ ಹಾಕೊಬೇಕು. ಡಬಲ್ ಸ್ಟಾರ್ ಹಾಕೊಂಡ್ಬಿಟ್ಟು 8 2s 16 8 2s 16 ಆಗುತ್ತೆ. ಇಲ್ಲಿ ಒಂದನ್ನ ಆಸ್ ಇಟ್ ಈಸ್ ಹಿಂಗೆ ಬರ್ಕೊಳ್ಳಿ. 8 2s 16 ಆಗುತ್ತೆ. 1 ಆಸ್ ಇಟ್ ಈಸ್ ಇಲ್ಲಿ ಬರ್ಕೊತೀರಾ. ನೆಕ್ಸ್ಟ್ 8 2s ಒನ್ಸ್ ಅಗೇನ್ ಏನಾಗುತ್ತೆ, ಇಲ್ಲಿ 16 ಆಗುತ್ತೆ. 8 2s 16 ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ 1 ಸ್ಟಾರು 2 ಸ್ಟಾರು 3 ಸ್ಟಾರ್ ಹಾಕೊಳ್ಳಿ. ಓಕೆ, ಈಗ 1 2s 2 1 2s 2 ಬರುತ್ತೆ. ನೆಕ್ಸ್ಟು 1 0s 0 ಬರುತ್ತೆ. 1 2s 2 ಬರುತ್ತೆ. ಇವಾಗ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಇಲ್ಲೇನು ಬರುತ್ತೆ 2, ಇಲ್ಲಿ 2 ಬರುತ್ತೆ. ನೆಕ್ಸ್ಟ್ ಇಲ್ಲಿ 0, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಇಲ್ಲಿ 6 + 2 ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ 8 ಬರುತ್ತೆ. 8 ಬರುತ್ತೆ. ಇಲ್ಲಿ 2 + 1 ಮಾಡಿದರೆ ಎಷ್ಟು ಬರುತ್ತೆ 3 ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ 6 ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ 2 + 1 ಮಾಡಿದರೆ ಇಲ್ಲೂ ಕೂಡ 3 ಬರುತ್ತೆ. ಅದರಿಂದ ಏನು ಸಿಕ್ಕಿದೆ ನಿಮಗೆ, ಇಷ್ಟು ಆನ್ಸರ್ ಸಿಕ್ಕಿದೆ 363802 ಅಂತೇಳ್ಬಿಟ್ಟು. ಇವಾಗ ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಇಡಬೇಕು. ಡೆಸಿಮಲ್ ಪಾಯಿಂಟ್ ಇಡ್ಬೇಕಾದ್ರೆ ಇಲ್ಲಿ 1 ಇಲ್ಲಿ 2 ಮತ್ತು ಇಲ್ಲಿ 3 ಆದಮೇಲೆ ಏನು ಇಡಬೇಕು, ಡೆಸಿಮಲ್ ಪಾಯಿಂಟ್ ಇಡಬೇಕು. ಅದೇ ರೀತಿಯಾಗಿ ಇಲ್ಲಿ 1 ಇಲ್ಲಿ 2 ಇಲ್ಲಿ 3, ಅದಕ್ಕೆ 363 ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಟ್ಟಿದ್ದೀರ. 363.808 ಅಂತ ಡೆಸಿಮಲ್ ಪಾಯಿಂಟ್ ಇಟ್ಟಿದ್ದಾರೆ. ನಿಮಗೆ ಆನ್ಸರ್ ಸಿಕ್ಕಿದೆ. ಎಷ್ಟು ಸಿಕ್ಕಿದೆ 363.802 ಅಂತ ಆನ್ಸರ್ ಸಿಕ್ಕಿದೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ ಇದು. ಓಕೆ, ಇಲ್ಲಿ 363.802 ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ. ಓಕೆ, ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಅದನ್ನ ರೌಂಡ್ ಆಫ್ ಮಾಡಬೇಕಾಯ್ತು. ಇಲ್ಲಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ನಂಬರ್ ವಿತೌಟ್ ಡೆಸಿಮಲ್ ರೌಂಡ್ ಆಫ್ ಮಾಡಬೇಕು. 363 ಇಲ್ಲಿರುವಂಥ ಯಾವ್ದ್ರ ಹತ್ರ ಬರುತ್ತೆ ಅಂತ ಹೇಳಿದ್ರೆ 364 ಹತ್ರ ಬರುತ್ತೆ. ಅದರಿಂದ ಏನು ಆನ್ಸರ್ ಆಗುತ್ತೆ, ಇದು 364 ಆನ್ಸರ್ ಆಗುತ್ತೆ. 364 ಯಾವ ಆಪ್ಷನಲ್ಲಿ ಬರ್ತಾ ಇದೆ, ಸೊ ಇಟ್ ಈಸ್ ಗೋಯಿಂಗ್ ಟು ಕಮ್ಸ್ ಇನ್ ದ ಆಪ್ಷನ್ ನಂಬರ್ ಸಿ ಎಲ್ ಬರ್ತಾ ಇದೆ. ಈ ಥರ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಮಾಡಬೇಕು. ಈ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಮಾಡಿದಾಗ ನೀವು ಕರೆಕ್ಟಾಗಿ ನೋಡ್ಕೊಬೇಕು ಯಾವ ಪಾಯಿಂಟ್ ಇದು ಯಾವ್ದ್ರ ಹತ್ರ ಇದೆ ನಂಬರು ಅಂತೇಳ್ಬಿಟ್ಟು. 363 ಈಸ್ ನಿಯರೆಸ್ಟ್ ಟು 364 ನಿಯರೆಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಆ ಥರ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಿಮಗೆ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ 5.125 ವೆನ್ ಚೇಂಜ್ಡ್ ಇಂಟು ಫ್ರ್ಯಾಕ್ಷನ್ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಅಂತೇಳ್ಬಿಟ್ಟು ಕೇಳಿದ್ದಾರೆ. ಅದನ್ನು ಮಾಡೋಣಂತೆ. ಸೊ 1 ಮಿನಿಟು. ಅದನ್ನು ಮಾಡಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ತೋರಿಸ್ಕೊಡ್ತೀನಿ, ಆ ಥರ ಮಾಡಬೇಕು. ಈಸಿಯಾಗಿದೆ, ಏನು ಟಫ್ ಏನಿಲ್ಲ ಅದು. ಸೊ ದೇರ್ ಫಾರ್ ಕ್ವಶನ್ ನಂಬರ್ ದಟ್ ಇಸ್ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ನೋಡಿ ಇಲ್ಲಿ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 4 ದಟ್ ಇಸ್ 5.125 ಅಂತ ಬಿಟ್ಟಿದೆ. ಇಲ್ಲಿ 5.125 ಇದು ನವೋದಯ ಎಕ್ಸಾಮ್ 1994 ಕೇಳಿದ್ದಾರೆ. ಇದು ಆಪ್ಷನ್ಗಳನ್ನು ನೋಡ್ಕೊಂಡು ನೀವು ಮಾಡ್ಬೋದು. ಇಲ್ಲಿ ಇದನ್ನ ಕನ್ವರ್ಟ್ ಮಾಡಬೇಕು. ಇಲ್ಲಿ 5 ಅಂತ ಬರ್ಕೊಂತೀರಾ. ನೆಕ್ಸ್ಟ್ ಇಲ್ಲಿ 125 ಅಂತ ಬರ್ಕೊಂತೀರಾ. ಇದು ಡಿವೈಡೆಡ್ ಬೈ, ಇದು ಪ್ಲೇಸ್ ವ್ಯಾಲ್ಯೂಸ್ಗಳಲ್ಲಿ ಇದು 10th ಪ್ಲೇಸ್ ವ್ಯಾಲ್ಯೂ, ಇದು 100th ಪ್ಲೇಸ್ ವ್ಯಾಲ್ಯೂ, ಇದು 1000 ಪ್ಲೇಸ್ ವ್ಯಾಲ್ಯೂ. ಅದರಿಂದ ಇಲ್ಲೇನಂತ ಬರೀತೀರಾ, ಇದನ್ನ 1000 ಅಂತ ಬಿಟ್ಟು ಬರೀತೀರಾ. ಓಕೆ,
ಈಗ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಬೇಕಾದ್ರೆ 125 ಒನ್ಸ ಹೋಗುತ್ತೆ. 125 ಒನ್ಸ ನೋಡಿ, ಇಲ್ಲಿ ಒಂದರಿಂದ ಹೋಗುತ್ತೆ. 125 ಒನ್ಸ 1 ಅನ್ನೆಲ್ಲ ಏನಾಗಿದೆ, ಇಲ್ಲಿ ಕಾಮನ್ ಆಗಿದೆ. 125 ಒನ್ಸ ಹೋಗುತ್ತೆ. ನೆಕ್ಸ್ಟು 125 ಏಟ್ಸ ಹೋಗುತ್ತೆ. ನೋಡಿ, ಇಲ್ಲಿ 125 ಏಟ್ಸ ಯಾವ ಆಪ್ಷನಲ್ಲಿದೆ? ಓಕೆ, 125 ಏಟ್ಸ ಯಾವ ಆಪ್ಷನಲ್ಲಿದೆ? ಈ ಆಪ್ಷನಲ್ಲಿದೆ. ಅದಕ್ಕೆ ಈ ಆಪ್ಷನಿಂದ ನೀವೇನು ಮಾಡಬೇಕಾಯ್ತು, ಅದನ್ನು ಡಿವಿಷನನ್ನು ನೀವು ಮಾಡಬೇಕಾಯ್ತು. ಅದರಿಂದ ಏನು ಆನ್ಸರ್ ಸಿಗುತ್ತೆ ಅಂತ ಹೇಳಿದ್ರೆ 5/1/8 ಅಂತ ಬಿಟ್ಟು ಆನ್ಸರ್ ಸಿಗುತ್ತೆ ನೋಡಿ. 5/1/8. 5/1/8 ಯಾವ ಆಪ್ಷನಲ್ಲಿದೆ? ಆಪ್ಷನ್ ನಂಬರು ಸಿ ಎಲ್ ಬರುತ್ತೆ. ಈ ಥರ ಎಲ್ಲ ಮಾಡ್ಬೇಕಾದ್ರೆ, ಈ ಥರ ಕ್ವಶನ್ಸ್ ಎಲ್ಲ ಕೊಟ್ಟಾಗ ನೀವು ಇಂಪಾರ್ಟೆಂಟಲ್ಲಿ ಏನು ನೋಡ್ಕೊಬೇಕು ಅಂತ ಹೇಳಿದ್ರೆ, ಈ ಆಪ್ಷನ್ಸ್ಗಳನ್ನು ನೋಡ್ಕೊಂಡು ಮಾಡಬೇಕು. ಇನ್ನು ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಈ 125 ಒನ್ಸ ಹೋಗಿದೆ. ಮತ್ತು ಆಮೇಲೆ ಇಲ್ಲಿ ನೆಕ್ಸ್ಟ್ 125 ಇಂದ ಹೋಗುತ್ತಾ? ಹೋಗಲ್ಲ. ಇದು ಚಾನ್ಸೇ ಇಲ್ಲ, ಇದು ಆಗೋದೇ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಮತ್ತು ಇಲ್ಲಿ 25 ಇಂದ ಹೋಗುತ್ತಾ? ಆಗೋದೇ ಇಲ್ಲ. 125 ಇದು ಆಗೋದೇ ಇಲ್ಲ. ಇನ್ನು ಇದಂತೂ ಫೋರ್ತ್ ಆಪ್ಷನ್ ಚಾನ್ಸೇ ಇಲ್ಲ. ಇನ್ನು ಉಳಿಯೋದು ಇದೊಂದು ಆಪ್ಷನ್ ತಾನೇ ಉಳಿಯೋದು. ಅದರಿಂದ ಇದನ್ನ ನೀವೇನು ಮಾಡಬೇಕು ಅಂತ ಹೇಳಿದ್ರೆ 125 ಏಟ್ಸ ಮಾಡಬೇಕಾಗುತ್ತೆ. ಇದನ್ನು ನೀವು ಮಲ್ಟಿಪ್ಲೈಯೂ ಮಾಡ್ಬೋದು. 125 ಏಟ್ಸ ನಿಮಗೆ ಮಾಡಿದ ತಕ್ಷಣ ಎಷ್ಟು ಸಿಗುತ್ತೆ? 1000 ಸಿಕ್ಬಿಡುತ್ತೆ. ಅದರಿಂದ ಆನ್ಸರ್ ಏನಾಗುತ್ತೆ? ಇಲ್ಲಿ 5/1/8 ಅಂತ ಬಿಟ್ಟು ಸಿಗುತ್ತೆ ನೋಡಿ. ಈ ಥರ ಕರೆಕ್ಟಾಗಿ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. 5th ಪ್ರಾಬ್ಲಮ್ಮು. ಇದು ಕೂಡ ಸೇಮು ಇದೇ ಥರನೇ ಇದೆ. ಇದು ನವೋದಯ ಎಕ್ಸಾಮಲ್ಲಿ ಕೇಳಿರೋದೆ 5th ಪ್ರಾಬ್ಲಮ್ಮು. ನವೋದಯ ಎಕ್ಸಾಮಲ್ಲಿ ಯಾವ ಇಯರ್ ಕೇಳಿದ್ದಾರೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸೊ ಇಟ್ ವಾಸ್ ಆಸ್ಟ್ ಇನ್ ಎನ್ ಇಯರ್. ಯಾವ ಇಯರ್ ಕೇಳಿದ್ದಾರೆ ನವೋದಯ ಎಕ್ಸಾಮು? ಜನವರಿ. ಜೆ ಎನ್ ಯು ಎಕ್ಸಾಮು 1994 ಕೇಳಿದ್ದಾರೆ. 1994 ಕೇಳಿದ್ದಾರೆ. ಇದನ್ನ ಮಾಡ್ಬೇಕಾರೆ ಈಗ 5th ಅಂತು ನೋಡಿ, ಇದನ್ನ 5th ಅಂತನ ಮಾಡ್ಬೇಕಾರೆ ಏನು ಮಾಡ್ಕೊಬೇಕು? ಈ ಥರನೇ 1.25 ಅಂತ ಬರ್ಕೊಬೇಕು. ಈಗ 1.25 ಅಂತ ಬರ್ಕೊಂಡ್ರ, ಇದು ಬರ್ಕೊಂಡಾದ್ಮೇಲೆ ಇಲ್ಲಿ 1 ಅಂತ ಬರ್ಕೊಬೇಕು. ಇಲ್ಲಿ 25 ಅಂತ ಬರ್ಕೊಬೇಕು. ಇಲ್ಲಿ ಡಿವೈಡೆಡ್ ಬೈ ಇದೇನು ಪ್ಲೇಸ್ ವ್ಯಾಲ್ಯೂ? 10th. ಇದೇನು ಪ್ಲೇಸ್ ವ್ಯಾಲ್ಯೂ? 100th. ಅದರಿಂದ ಇದನ್ನ 100 ಇಂದ ಇದೇನು ಮಾಡ್ತೀರಾ? 100 ಅಂತ ಬಿಟ್ಟು ಬರೀತೀರ. ಓಕೆ, ಈಗ ನೋಡಿ, ಇಲ್ಲಿ 25 ಒನ್ಸ 25. 25 ಒನ್ಸ ಏನಾಗುತ್ತೆ? 25 ಆಗುತ್ತೆ. ಸೊ ನೆಕ್ಸ್ಟು 25 ಫೋರ್ಸ 100 ಆಗುತ್ತೆ. ನೋಡಿ, ಇಲ್ಲಿ 1/4 ಅಂತ ಆನ್ಸರ್ ಸಿಕ್ಕಿದೆ ನಿಮಗೆ. ಈ 1/4 ಆಪ್ಷನ್ ನಂಬರ್ ಎಗೆ ಸಿಕ್ಬಿಟ್ಟಿದೆ. ನೋಡಿ, ಇಲ್ಲಿ ಆಪ್ಷನ್ ನಂಬರ್ ಎ ಎಲ್ಲ ಇದೆ. ಇದು ಕಾಣಿಸ್ತಾ ಇದೆಯಾ? ಆಪ್ಷನ್ ನಂಬರ್ ಎಗೆ ಬಂದ್ಬಿಟ್ಟಿದೆ. ಆಪ್ಷನ್ ನಂಬರ್ ಎಗೆ ಬಂದ್ಬಿಟ್ಟಿದೆ 1/4 ಅಂತ ಬಿಟ್ಟು. ನೋಡಿ, ಇದನ್ನ ಕರೆಕ್ಟಾಗಿ ನೀವು ನೋಡ್ಕೊಬೇಕು. ಯಾವ ಥರ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಇಲ್ಲಿ ಮೇಲ್ಗಡೆ ಟ್ರಿಕ್ಸ್ ಹೇಳ್ಕೊಟ್ನಲ್ಲ, ಅದೇ ಟ್ರಿಕ್ಸನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ಇಲ್ಲೇನು 1 ಆಸ್ ಇಟ್ ಈಸ್ ಇರುತ್ತೆ. ಇನ್ನೇನು ಎಲ್ಲದರಲ್ಲೂ 1 ಇದೆ. ಇಲ್ಲೂ ಕೂಡ 1 ಇದೆ. ಆ್ಯಂಡ್ ದೆನ್ ಇಲ್ಲೂ ಕೂಡ 1 ಇದೆ. ಇಲ್ಲೂ ಕೂಡ 1 ಇದೆ. ಹೌದಲ್ವಾ? ಇದು 12 ಅಂತೂ ಆಗಕ್ಕೆ ಚಾನ್ಸೇ ಇಲ್ಲ. ಈ ಆಪ್ಷನ್ ಆಗಕ್ಕೆ ಚಾನ್ಸೇ ಇಲ್ಲ. ಇದು ಈ ಆಪ್ಷನ್ ಆಗೋಕ್ಕೂ ಚಾನ್ಸೇ ಇಲ್ಲ. ಇದು 2 ಆಪ್ಷನ್ ಉಳ್ಕೊಳುತ್ತೆ. 25 ಏಟ್ಸ ಏನಾರ 100 ಅಲ್ಲ, ಅದಾಗೋದಿಲ್ಲ. ಉಳಿಯೋದೇ 25 ಫೋರ್ಸ. ಅದಕ್ಕೆ ನೀವು ಇಲ್ಲಿರುವಂಥ ಆಪ್ಷನಲ್ಲೇ ಏನು ಮಾಡಬೇಕು? ಡಿವಿಷನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ ನಂಬರ್ಗಳಿಂದನೇ ಮಾಡಬೇಕಾಗುತ್ತೆ. ಬೇರೆ ಯಾವುದ್ಯಾವುದೋ ನಂಬರ್ಗಳನ್ನು ಹುಡ್ಕೊಂಡು ಕೂರ್ಬೇಡಿ. ಈ ನಂಬರ್ಗಳಿಂದನೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನು ಅಥವಾ ಡಿವಿಷನ್ ಏನೇ ಕೊಟ್ಟಿದ್ರು ಆಪ್ಷನಲ್ಲಿರುವಂಥ ನಂಬರ್ಸ್ಗಳಲ್ಲೇ ನೀವು ಮಾಡಿದರೆ ವೆರಿ ಈಸಿಲಿ ನಿಮಗೇನು ಸಿಗ್ತಾ ಹೋಗುತ್ತೆ? ಆನ್ಸರ್ ಸಿಗ್ತಾ ಹೋಗುತ್ತೆ. ಓಕೆ, ಅದನ್ನೊಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ 6th ಕ್ವಶನ್ನು, ಎಲ್ಲರೂ ಕೂಡ 6th ಕ್ವಶನನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಆ 6th ಕ್ವಶನನ್ನು ನೀವು ಮಾಡ್ಬೇಕಾದ್ರೆ ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದ್ರೆ ಆಪ್ಷನನ್ನು ಇಟ್ಕೊಂಡು ನೀವೇನು ಮಾಡಬೇಕು? ಸೊಲ್ಯೂಷನ್ಸ್ಗಳನ್ನು ಮಾಡಬೇಕಾಗುತ್ತೆ. ಈ 6th ಕ್ವಶನ್ಸು ಈ ಥರ ಕ್ವಶನ್ಸ್ಗಳೆಲ್ಲ ಕೊಟ್ಬಿಟ್ರೆ ಯಾವಾಗಲೂ ನೀವೇನು ಮಾಡಬೇಕು? ಆಪ್ಷನ್ಸನ್ನ ನೋಡಬೇಕು. ಬೈ ಯೂಸಿಂಗ್ ಆಪ್ಷನ್ಸ್ ನೋಡಿದರೆ ಮಾತ್ರ ನೀವು ಇದಕ್ಕೆ ಆನ್ಸರ್ಸ್ಗಳನ್ನು ಮಾಡೋಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಆನ್ಸರ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ಟಫ್ ಆಗುತ್ತೆ. ಯಾಕಂದರೆ ಇಲ್ಲಿ ಕ್ವಶನ್ ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲ್ ಟು 1 ಅಂತ ಕೇಳಿದ್ದಾರೆ. ಇದರಲ್ಲಿ 1ಗೆ ಈಕ್ವಲ್ ಆಗಿರೋದು ಯಾವುದು ಅಂತ ಬಿಟ್ಟು, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಈಕ್ವಲ್ ಟು 1 ಅಂತ ಬಿಟ್ಟು, ಅದಕ್ಕೋಸ್ಕರನೇ ನೀವು ಆಪ್ಷನ್ಸ್ಗಳನ್ನ ಎಲ್ಲ ಆಪ್ಷನ್ಸ್ಗಳನ್ನು ನೋಡ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಮಾಡಬೇಕಾಗುತ್ತೆ. ಇಲ್ಲಿ ಒಂದು